ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನ ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಸುಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರಪ್ಪ. ಸಕಲ ವಿಷಯದಲ್ಲೂ ಸ್ವಾಮಿ ದೇವರೇ ನಮ್ಮ ಜೊತೆಯಲ್ಲಿದ್ದು ಸ್ವಾಮಿ ದೇವರೇ, ನಮಗಾಗಿ ಸ್ವಾಮಿ ದೇವರೇ ಸಹಾಯಕನಾಗಿ ಬಂದಂಥ ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ನಾವೆಲ್ಲ ಕೇಳ್ತೇವಪ್ಪ ಸ್ವಾಮಿ. ಕೇಳಿದ ಮಾತ್ರವಲ್ಲದೆ ದೇವರೇ, ಅದು ಪ್ರಕಾರ ಸ್ವಾಮಿ ನಮಗೆ ಜೀವಿಸಲಿಕ್ಕೆ ದೇವರೇ ನಮಗೆ ಜ್ಞಾನವನ್ನು ನೀವು ಕೊಟ್ಟಿರೋದಕ್ಕಾಗಿ ಸ್ತೋತ್ರ ದೇವರೇ. ಹಾಲೆಲೂಯಾ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ. ಕೀರ್ತನೆ ಗ್ರಂಥವನ್ನು ತೆಗೆದುಕೊಳ್ಳೋಣ. 128ನೇ ಕೀರ್ತನೆ, ಅದರಲ್ಲಿ ಮೊದಲನೇ ವಚನವನ್ನು ತೆಗೆದುಕೊಳ್ಳೋಣ. ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವನು ಧನ್ಯನು. ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಆತನ ಮಾರ್ಗ ಪರಲೋಕ ಹೋಗ ಮಾರ್ಗವೇ ಬಿಟ್ಟು ಬೇರೆ ಲೋಕದ ಮಾರ್ಗವನ್ನು ಕುರಿತು ದೇವರಲ್ಲಿ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಮಗೆ ಈ ಲೋಕದ ಮಾರ್ಗಗಳು ಯಾವುದು ನಮಗೆ ಕರ್ಕೊಂಡೋಗಿ ಪರಲೋಕ ಸೇರಿಸುವುದಿಲ್ಲ. ಪ್ರಿಯನಾದ ಸಹೋದರ ಸಹೋದರಿಯರೇ, ಹಾಲೆಲೂಯಾ. ಆತನಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಇರಬೇಕು. ದೇವರು ನನ್ನ ಹತ್ರ ಬರುವಂತ ಪ್ರತಿ ಒಂದು ದೇವ ಜನರಿಗೋಸ್ಕರ ದೇವರು ಹೇಳಿಕೊಡ್ತಾ ಇದ್ದಾರೆ ಇಲ್ಲಿ ನಮಗೆ. ಆತನಲ್ಲಿ ಭಯ ಭಕ್ತಿ ಉಳ್ಳವನ. ಯಾರಲ್ಲಿ ಭಯ ಭಕ್ತಿ? ದೇವರಲ್ಲಿ ನಂಬಿಕೆ ಇಡಬೇಕು, ದೇವರಲ್ಲಿ ಭಯ ಭಕ್ತಿಯಿಂದ ಇರಬೇಕು, ಆತನ ಮಾರ್ಗದಲ್ಲಿ ನಡೀಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು ಒಂದೇ ಮನಸ್ಸಿನಿಂದ. ದೇವರು ನಮಗೆ ಒಂದು ಒಳ್ಳೆ ಹೃದಯವನ್ನ ಕೊಟ್ಟಿದ್ದಾರೆ, ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ, ಒಳ್ಳೆ ಆತ್ಮ ಕೊಟ್ಟಿದ್ದಾರೆ. ಇದರ ಮುಖಾಂತರವೇ ನಾವು, ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಆತ್ಮದಲ್ಲಿ ಆರಾಧಿಸುವ ಕರ್ತನಿಗೆ ಸ್ತೋತ್ರ. ಎಲ್ಲಿಂದ? ಆತ್ಮದಿಂದ ಆರಾಧಿಸಬೇಕು. ಹೃದಯದಿಂದ ನಾವು ನಂಬಬೇಕು. ಹಲ್ಲೆಲೂಯಾ. ಆಮೇಲೆ ಬಾಯಿಂದ ಹೊರಡಬೇಕು, ಅರಿಕೆ ಮಾಡಬೇಕು, ಪ್ರಾರ್ಥನೆಗಳು ಮಾಡಬೇಕು. ಯಾಕಂದ್ರೆ ಹೃದಯದಿಂದ ನಾವು ಮಾತನಾಡುವಾಗ ದೇವರಿಗೊಬ್ಬರಿಗೆ ಗೊತ್ತಾಗ್ತದೆ, ಬಿಟ್ಟರೆ ಮತ್ತಾರಿಗೂ ನಮಗೆ ಈ ಲೋಕದಲ್ಲಿ ಗೊತ್ತಾಗೋದಿಲ್ಲ. ಅದಕ್ಕೆ ದೇವರು ಬಾಯಿ ಮುಖಾಂತರ ನಾವು ಪ್ರಾರ್ಥನೆ ಮಾಡುವಾಗ, ವಾಕ್ಯ ಓದುವಾಗ, ರಾಗಗಳನ್ನು ಹಾಡುವಾಗ ಎಲ್ಲರಿಗೂ ಕೇಳಿಸ್ತದೆ. ಆದರೆ ಅಂತರಂಗದಲ್ಲಿ ನಡೆಯುವುದನ್ನ ನೋಡಿ ತಂದೆ ಫಲ ಕೊಡುವರು. ಹಲ್ಲೆಲೂಯಾ. ಹೊರಗಿನ ತೋರಿಕೆ ದೇವರು ಯಾವಾಗಲೂ ಮೆಚ್ಚುವುದು ಇಲ್ಲ. ಮನುಷ್ಯನನ್ನ ಬೇಕಾದ್ರೆ ಮೆಚ್ಚುಗೆ ಮಾಡಬಹುದು, ಆದರೆ ಕರ್ತನನ್ನ ಮೆಚ್ಚುಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಳಗಡೆ ನಡೆಯೋದಕ್ಕೆ ದೇವರು ನಮಗೆ ಪ್ರತಿಫಲ ಕೊಡುತ್ತಾರೆ, ಬಿಟ್ಟರೆ ಹಲ್ಲೆಲೂಯಾ ಹೊರಗಿನ ತೋರಿಕೆ ಖಂಡಿತ ದೇವರು ನೋಡುವುದಿಲ್ಲ. ನಾವು ಹೊರಗಡೆ ತೋರಿಕೆ ಬೇಕಾದಷ್ಟು ಮಾಡ್ಕೊಳ್ಬೋದು, ಈ ಭೂಮಿ ಮೇಲೆ ಯಾರೂ ಅಡ್ಡಿ ಮಾಡುವುದಿಲ್ಲ. ಆದರೆ ಪರಲೋಕದ ಒಂದು ಕಣ್ಣು ನಮ್ಮ ಮೇಲೆ ಇದೆಯಲ್ಲ, ಅದಕ್ಕೆ ನಾವು ಏನಾರ ಮ್ಯಾಚ್ ಮಾಡ್ಲಿಕ್ಕೆ ಆಗ್ತದಾ? ಪ್ರಿಯನಾದ ಸಹೋದರ ಸಹೋದರಿ, ಎಂದೂ ಇಲ್ಲ, ಆಗುವುದೇ ಇಲ್ಲ, ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮ್ಮನ್ನ ಉಂಟು ಮಾಡಿದವರೇ, ನಮ್ಮನ್ನ ಮ್ಯಾನುಫ್ಯಾಕ್ಚರ್, ಪ್ರತಿ ಒಂದು 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 ಅಂಗಾಂಗಗಳು ಸತ ದೇವರು ತಾನೇ ಸ್ವಂತ ಕೈಯಿಂದ ನಮ್ಮನ್ನ ಮಾಡಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ನಿನಗೆ ನಾನು ಮರೆಯಾಗಿ ಎಲ್ಲಿ ಹೋಗ್ಲಿ ಅಪ್ಪ, ನಿನ್ನನ್ನು ಬಿಟ್ಟು ನಾನು ಏನ್ ಮಾಡಕ್ಕಾಗ್ತದೆ? ಅದಕ್ಕೆ ದೇವರು ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ. ಹಲ್ಲೆಲೂಯಾ. ಈ ವಾಕ್ಯ ಬಹಳ ದೊಡ್ಡದಿದೆ, ಆ ಸಂದೇಶ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ದೊಡ್ಡದಿದೆ. ನನ್ನನ್ನು ಬಿಟ್ಟು ನೀವೇನೂ ಮಾಡಲಾರ್ರಿ ಅಂತದೆ ದೇವರ ವಾಕ್ಯ. ಅವಾಗ ಏನ್ ಮಾಡಕ್ಕಾಗ್ತದೆ? ಮನುಷ್ಯನನ್ನ ಬಿಟ್ಟು ಏನ್ ಬೇಕಾದ್ರೆ ಮಾಡ್ಬೋದು, ಅವನಿಗೆ ಕಣ್ಣಿಗೆ ಕಾಣದ ರೀತಿ ಮರೆಯಾಗಿ ಏನು ಬೇಕಾದ್ರೆ ಮಾಡ್ಬೋದು ಭೂಮಿ ಮೇಲೆ. ಹಲ್ಲೆಲೂಯಾ. ಅದಕ್ಕೆಲ್ಲ ಸ್ವತಂತ್ರ ಇದೆ.
ಅವನಿಗೆ ಬೇಕಾದ್ರೆ ಮೋಸ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಎಲ್ಲ ಮಾಡ್ಬೋದು. ಪರಲೋಕಕ್ಕೆ ಸುಳ್ಳು ಹೇಳಕ್ಕಾಗ್ತದ? ಪರಲೋಕಕ್ಕೆ ನಾವು ಕಣ್ಣ ಮುಚ್ಚಲೆ ಮಾಡ್ಲಿಕ್ಕಾಗ್ತದ? ಎಂದಿಗೂ ಇಲ್ಲ. ಹಾಲೆಲೂಯಾ. ಎಲ್ಲವನ್ನು ಲೆಕ್ಕವನ್ನು ಬರೆದಿರ್ತಾರೆ ದೇವರು. ಆ ಲೆಕ್ಕದ ಪುಸ್ತಕ ತೆಗೆಯಲ್ಪಡ್ತದೆ ಒಂದು ದಿವಸ. ಭೂಮಿ ಮೇಲೆ ನೀನು ನನಗೋಸ್ಕರ ಬದುಕಿದ್ದೀರಾ, ನನ್ನ ಹೆಸರು ಹೇಳ್ಕೊಂಡು ಸುಮ್ಮನೆ ಇದ್ದೀರೋ, ನನ್ನ ಹೆಸರು ಮಾತ್ರ ನೀವು ಮಾಡಿದಿರಿ ಹೊರತು ಇನ್ನೂ ಆತ್ಮಿಕವಾಗಿ ಬೆಳೆದೇ ಇಲ್ಲ, ಬಿಡಿ ಇನ್ನೂ ರಕ್ತ ಮಾಂಸದಲ್ಲೇ ಇದ್ದೀರಾ. ಹಾಲೆಲೂಯಾ. ರಕ್ತ ಮಾಂಸ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಾತ್ರ ನೀವು ಸಂಪೂರ್ಣ ಇದ್ದೀರಿ, ನನ್ನ ವಾಕ್ಯಕ್ಕೆ ದೂರವಾಗಿದ್ದೀರಿ. ಅದಕ್ಕೆ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಹಾಗೆ ಹೇಳಲ್ಪಟ್ಟಿದೆ, ಈ ಜನರ ಮನಸ್ಸು ನನಗೆ ದೂರವಾಗಿದೆ, ಇವರು ಪ್ರಾರ್ಥನೆ ಮಾಡೋದು ವೇಸ್ಟ್, ಇವರು ಭಕ್ತಿ ತೋರುವುದು ವ್ಯರ್ಥ ಅಂತಾರೆ ದೇವರು ನಮಗೆ. ಇವರು ಬಾಯಿ ಮಾತಿನಿಂದ ಬೇರೆ ನನ್ನನ್ನ ಸನ್ಮಾನಿಸ್ತಾರೆ, ಹಲ್ಲೆಲೂಯಾ ಹೇಳ್ತೀರಾ, ಸ್ತೋತ್ರಗಳನ್ನ ಹೇಳ್ತೇವೆ, ಪ್ರೈಸ್ ದ ಲಾರ್ಡ್ ಬ್ರದರ್, ಪ್ರೈಸ್ ದ ಲಾರ್ಡ್ ಸಿಸ್ಟರ್, ಇವೆಲ್ಲ ಮಾಡ್ತೇವೆ. ನಿಜ, ಇದೆಲ್ಲ ಸತ್ಯ. ಆದರೆ ಇದು ಎಲ್ಲಿಂದ ಬರಬೇಕು? ಹೃದಯದಿಂದ, ಒಳಗಡೆಯಿಂದ ಬರಬೇಕು, ಬೇರೆ ಬಾಯಿ ಮಾತಿನಿಂದ ನಡೆಯಲ್ಲ. ದೇವರ ವಾಕ್ಯ ಹಾಗೆ ಹೇಳ್ತದೆ. ಆತ್ಮಿಕ ರೀತಿಯಲ್ಲಿ ನೀವು ಜೀವಿಸಬೇಕು. ಯಾಕೆಂದ್ರೆ ಆತ್ಮದಲ್ಲಿಯೇ ಆರಾಧಿಸುವ ಕರ್ತನೇ ಅಂತ ಬರೆದಿದೆ. ಅವಾಗ ನಾವು ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು, ಹೇಗೆ ಪರಲೋಕ ಸೇರಬೇಕು, ಯಾವ ರೀತಿ ದೇವರ ವಾಕ್ಯವನ್ನ ಧ್ಯಾನ ಮಾಡಿ ಪ್ರಾರ್ಥನೆಗಳನ್ನ ಮಾಡಿ ಈ ಲೋಕದಲ್ಲಿ ನಾವು ಹೇಗೆ ದೇವರಿಗೆ ಮೆಚ್ಚಿಸಬೇಕು ಎಂಬುದಾಗಿ ಫಸ್ಟ್ ನಾವು ಚೆನ್ನಾಗಿ ತಿಳಿಯಬೇಕು. ಹಲ್ಲೆಲೂಯಾ. ಯಾವಾಗ ಆತ್ಮಿಕ ರೀತಿಯಲ್ಲೇ ನಾವು ದೇವರಲ್ಲಿ ಕೇಳುವುದಾದರೆ ಉಚಿತವಾಗಿ ತಂದೆ ಉಚಿತವಾಗಿ ಕೊಡುತ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಹೆಚ್ಚಾಗಿ ದೇವರಲ್ಲಿ ಭಯಭಕ್ತಿಯಲ್ಲಿ ಪ್ರಾರ್ಥನೆಗಳನ್ನು ನಾವು ನಡೆಸಬೇಕು. ನೋಡಿ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಆತನ ಮಾರ್ಗದಲ್ಲಿ ನಡೆಯುವನು ಧನ್ಯನು. ಆತನ ಮಾರ್ಗ, ದೇವರು ತೋರಿಸಿದಂತ ಮಾರ್ಗ ಈ ವಾಕ್ಯದಲ್ಲಿ ಎಲ್ಲ ಬರೆಯಲ್ಪಟ್ಟಿದೆ. ಹೇಗೆ ಜೀವಿಸಬೇಕು, ಯಾವ ಮಾರ್ಗದಲ್ಲಿ ನಡೆಯಬೇಕು, ಈ ಭೂಮಿ ಮೇಲೆ ನೀವು ಹೇಗೆ ಮಾದರಿಗಳನ್ನ ತೋರಿಸಬೇಕು, ನೀವು ಎಲ್ಲಿಗೆ ನೀವೇನಾಗಿರ್ಬೇಕು, ಭೂಮಿಗೆ ಉಪ್ಪಾಗಿರಬೇಕು. ಉಪ್ಪೇ ಸಪ್ಪಗಾದರೆ ಇನ್ನು ಯಾವ ರೀತಿ ರುಚಿ ಬಂದೀತು? ಉಪ್ಪಿಗೆ ರುಚಿ ಬರ್ಬೇಕಂದ್ರೆ ಬೇರೆ ಯಾವ್ದಾರ ಮಾರ್ಗ ಇದೆಯಾ? ಎಲ್ಲೂ ಇಲ್ಲ. ಉಪ್ಪಿಲ್ಲದೆ ಬೇರೆ ಟೇಸ್ಟ್ಗಳೇ ಇಲ್ಲ, ಸಪ್ಪೆ ಆಗೋಗ್ತದೆ. ಅದಕ್ಕೆ ದೇವರು ನಮ್ಮನ್ನ ನಾವು ಪ್ರಿಯರಾದ ದೇವರ ನಾವು ಮಕ್ಕಳಾಗಿದ್ದೇವೆ. ನಾವು ಹೇಗಿರ್ಬೇಕಂದ್ರೆ ಭೂಮಿ ಮೇಲೆ ಉಪ್ಪಾಗಿರ್ಬೇಕಂದ್ರೆ ನಾವು ಅದಕ್ಕೇನು ಮಾಡಬೇಕು? ಸಪ್ಪಗೆ ಯಾವತ್ತು ಆಗಬಾರದು, ಸಪ್ಪೆ ಆಗಬಾರದು. ನಾವು ಉಪ್ಪು ಯಾವಾಗಲೂ ರುಚಿ ಕೊಡುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಚೆನ್ನಾಗಿ ರುಚಿ ಕೊಡಬೇಕು. ಅನ್ಯ ಜನಗಳ ಮಧ್ಯದಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು? ಪ್ರಿಯನಾದ ಸಹೋದರ ಸಹೋದರಿಯರೇ, ದೇವರಿಗೆ ಮೆಚ್ಚುಗೆಯಾದ ರೀತಿ ನಾವು ಬದುಕಬೇಕು. ಅವಾಗ ದೇವರು ಹೇಳ್ತಾರೆ, ಇವರೆಲ್ಲ ನನ್ನವರು, ನನ್ನ ಮಂದೆಗಳು, ನನ್ನ ಕುರಿಗಳು. ಹಲ್ಲೆಲೂಯಾ. ಕುರುಬನು ಹೇಗೆ ಒಂದು ಮಾರ್ಗ ಹಿಡಿದುಕೊಂಡು ಮುಂದೆ ಮುಂದೆ ಹೋಗುವಾಗ ನಾವು ಎಲ್ಲಿ ಹೋಗ್ಬೇಕು? ಕುರುಬನು ಮಾರ್ಗದಲ್ಲೇ ಹೋಗ್ಬೇಕಲ್ವಾ? ಆದರೆ ದಾರಿ ತಪ್ಪಿ ನಾವು ಬೇರೆ ಕಡೆ ಹೋಗಿಬಿಟ್ರೆ, ಬೇರೆ ಮಾರ್ಗ ಹಿಡಿದರೆ, ಕುರುಬನ ಮಾರ್ಗ ಬಿಟ್ಟು ಬೇರೆ ಮಾರ್ಗ, ಹಲವಾರು ಮಾರ್ಗಗಳಿದೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ಆ ಮಾರ್ಗವನ್ನ ದಯಮಾಡಿ ನಾವು ಯಾರು ದೇವರ ಮಕ್ಕಳು ಅನ್ನಿಸಿಕೊಂಡವರು ಹಿಡಿಯಬಾರದು. ಆ ಮಾರ್ಗ ದಾರಿ ತಪ್ಪಿಸುವಂತ ಮಾರ್ಗವಾಗಿದೆ. ಕುರುಬನು ಕರ್ಕೊಂಡು ಹೋಗೋ ಮಾರ್ಗ ಪರಲೋಕವಾಗಿದೆ. ನಮ್ಮ ಸ್ವಂತ ಬುದ್ಧಿ ಜ್ಞಾನದಿಂದ ನಡೆಯುವಂತ ಮಾರ್ಗ ಪರಲೋಕಕ್ಕೆ ಎಂದೂ ಕರ್ಕೊಂಡು ಹೋಗುವುದಿಲ್ಲ. ಅದಕ್ಕೆ
ದೇವರು ಒಂದು ಮಾತು ಹೇಳ್ತಾರೆ, ನಾನೇ ಮಾರ್ಗವು, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ಅಂದ್ರೆ ಮಾರ್ಗವೇ ಯೇಸು ಸ್ವಾಮಿ ಆಗಿರ್ಬೇಕಾದ್ರೆ ಮತ್ಯಾವ ಮಾರ್ಗವಿದೆ ಪರಲೋಕ ರಾಜ್ಯ ಹೋಗ್ಲಿಕ್ಕೆ? ಹಾಲೆಲೂಯ. ಎಲ್ಲೂ ಮಾರ್ಗ ಇಲ್ಲ. ದೇವಾದಿ ದೇವರೊಬ್ಬರೇ ಮಾರ್ಗದರ್ಶಿಯಾಗಿದ್ದಾರೆ. ಆ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮನ್ನ ದೇವರು ನಮ್ಗೆ ಎಷ್ಟು ಮಾರ್ಗಗಳನ್ನು ಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಾವು ನಡೆದುಕೊಂಡು ಹೋಗಿದ್ರೆ ನಿಜವಾಗಲೂ ಆ ರಾಜ್ಯ ನಮಗೆಲ್ಲರಿಗೂ ಸಿಗ್ತದೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ಹಾಗಾಗಿ ಈ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಕೆಳಗಡೆ ಒಂದೇ ಒಂದು ವಚನ ಇದೆ ನೋಡಿ, ಇದೇ 128, ಅದರಲ್ಲಿ 5ನೇ ವಚನ ಹೀಗೆ ಹೇಳ್ತದೆ, ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಪರಲೋಕದಲ್ಲಿರುವ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಲೆಲೂಯ. ಯಾವಾಗ ನಾವು ದೇವರ ವಾಕ್ಯದ ಕಡೆ ಜ್ಞಾನದಲ್ಲಿ ಬೆಳೆಯುವಾಗ, ನಡೆಯುವಾಗ, ಸಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಆಮೆನ್. ಎಷ್ಟು ಚೆನ್ನಾಗಿದೆ. ಇದು ಯಾರಿಗೆ? ಎಲ್ಲರಿಗೂ ಅದು ಅನ್ವಯ ಆಗುವುದಿಲ್ಲ. ಯಾವಾಗ ದೇವರ ಒಳಗಡೆ ಬರ್ತಾರೆ, ದೇವರಿಗಾಗಿ ತಮ್ಮ ಹೃದಯಗಳನ್ನು ಕೊಡ್ತಾರೋ ಅವರಿಗೆಲ್ಲರಿಗೂ ದೇವರ ಆಶೀರ್ವಾದ. ಇಲ್ಲದೆ ಇರುವವರಿಗೆ ಇಲ್ಲ, ಅವ್ರಿಗೇನೂ ಗೊತ್ತಿರಲ್ಲ. ಅವರು ಎಲ್ಲ ಹಿಡ್ಕೊಂಡು, ದೇವರ ವಾಕ್ಯವನ್ನು ಹಿಡ್ಕೊಂಡು ಧ್ಯಾನ ಮಾಡಿ, ಸರ್ವಶಕ್ತನಾದ ದೇವರೇ ನೀವೊಬ್ಬರೇ ಅಪ್ಪ, ಇಷ್ಟು ವರ್ಷ ನಾನು ಹೇಗೆ ಬದುಕಿದ್ದೆ ನನಗೆ ತಿಳಿಯದು, ನೀವೇ ಮಾರ್ಗದರ್ಶಿ ಅಂತ ನನಗೆ ಗೊತ್ತಿಲ್ಲ ಪರಲೋಕ ಕರ್ಕೊಂಡು ಹೋಗ್ಲಿಕ್ಕೆ ಎಂಬುದಾಗಿ ಅವರು ನಂಬಿಕೆ ಇಟ್ಟುಕೊಂಡು ಬಂದರೆ ಅವರಿಗೂ ದೇವರು ಆಶೀರ್ವದಿಸಲಿ. ಆಮೇಲೆ ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ತಂದೆಯಾದ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಅವರೆಲ್ಲರನ್ನೂ ಸ್ವಾಮಿ ಆತ್ಮಿಕ ಜೀವನದಲ್ಲಿ ಬೆಳೆಯುವಂತೆ ಸಹಾಯ ಮಾಡು. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಿರಿ. ಆಮೆನ್.